ಓಕೆ ಫ್ರೆಂಡ್ಸ್, ಜೈ ಜೀವನ್ ದಾನ್ ಎಲ್ಲರಿಗೂ ನಮ್ಮ ಒಂದು ಜೀವನ್ ದಾನ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. UMCA ಫೌಂಡೇಶನ್ ಅನ್ನೋದು ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಆರ್ಥಿಕ ಅಡಿಪಾಯ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಫ್ರೆಂಡ್ಸ್. ಯಾರಿಗೆ ಈ ಅವಕಾಶ ಸಿಗುತ್ತೋ ಅವ್ರು ಖಂಡಿತವಾಗ್ಲೂ ಈ ಅವಕಾಶವನ್ನ ಬಳಸ್ಕೊಂಡು ಅವ್ರ ಜೀವನದಲ್ಲಿ ಏನೇನೋ ಒಂದು ಕನಸುಗಳನ್ನ ಕಟ್ಟಿರ್ತಿರೋ ಆ ಎಲ್ಲ ಕನಸುಗಳನ್ನ ಇಲ್ಲಿ ನಾವು ನನಸು ಮಾಡ್ಕೊಳ್ಬಹುದು. UMCA ಅಂದ್ರೆ ಉಜ್ವಲ್ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್. ಇಲ್ಲಿ ನಾವು ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರೋದು ನೀತಿ ಆಯೋಗದ ಅಂಡರ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ NGOದಲ್ಲಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಆಗಿರಬೇಕು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್. UMCA ಫೌಂಡೇಶನ್ ಅನ್ನೋದು ಇಲ್ಲಿರುವಂತ ಎಲ್ಲರಿಗೂ ಆ ಒಂದು ಆರ್ಥಿಕ ಅಡಿಪಾಯ ಅಂತಾನೆ ಹೇಳ್ಬೋದು. ಅದರ ಜೊತೆಯಲ್ಲಿ ನಮ್ಮ ಸಂಸ್ಥೆಗೆ ಬೇಕಾಗಿರುವಂತ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸು ನೀವು ಇಲ್ಲಿ ನೋಡ್ತಾ ಇರ್ಬೋದು. 12A ಇರ್ಬೋದು, ATJ ಇರ್ಬೋದು, ನೀತಿ ಆಯೋಗ್ ಇರ್ಬೋದು, MSME ಇರ್ಬೋದು, ದರ್ಪಣ್, ಇನ್ನು ಅನೇಕ ಡಾಕ್ಯುಮೆಂಟ್ಸು ನಮ್ಮ ಸಂಸ್ಥೆಗೆ ಸಿಕ್ಕಿರುವಂಥದ್ದು. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಡಾಕ್ಯುಮೆಂಟು ನಿಮಗೆ ಅಲ್ಲಿ ಶೋ ಆಗುತ್ತೆ. ಅದ್ರ ಜೊತೆಲಿ ನೋಡಿ ಎಲ್ಲ ಸರ್ಟಿಫಿಕೇಟ್ಸ್ ನಂಬರ್ಸ್ ಕೂಡ ಇಲ್ಲಿದೆ. ನೀವು ಅದನ್ನು ಕೂಡ ಪ್ರತಿಯೊಬ್ರು ಸರ್ಚ್ ಮಾಡಬಹುದು, ನಿಮ್ಗೆ ಎಲ್ಲವೂ ಸಿಗುತ್ತೆ. ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಇಲ್ಲಿರುವಂತ ಎಲ್ಲರೂ ಕರೆಕ್ಟಾಗಿ ಏನು ನಮ್ಮ ಸಂಸ್ಥೆ ಯಾವ ರೀತಿ ಇದೆ ಅನ್ನೋದು ನಾವಿಲ್ಲಿ ಪ್ರತಿಯೊಬ್ರು ತಿಳ್ಕೊಳ್ಬೇಕು ಫ್ರೆಂಡ್ಸ್. ಹಾಗಾಗಿ ಅದ್ರ ಜೊತೆಲಿ ಮೇಯ್ನ್ ಆಗಿ ನಮಗೆ RBI ಕಡೆಯಿಂದ ಈ ಒಂದು ಲೈವ್ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ನಮ್ಮ ಸಂಸ್ಥೆಗೆ ಸಿಕ್ಕಿರೋದೇ ನಮ್ಗೆ ಹೆಮ್ಮೆ ಅಂತ ಅನ್ಬೋದು. ಇಡೀ ಭಾರತದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಸಂಘ ಸಂಸ್ಥೆಗಳಿಗೆ ಮಾತ್ರನೇ ಈ ಒಂದು ಲೈವ್ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ಇಲ್ಲಿ ನಾವು ಪ್ರತಿಯೊಬ್ರು ನೋಡ್ಬೋದು, ನಮ್ದು 2030ರವರೆಗೆ ಆಟೋ ರಿನಿವಲ್ ಇದೆ. ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ನೀವು ಇದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ಇಲ್ಲಿ ನಮ್ಮ ಒಂದು ಸಂಸ್ಥೆಗೆ ಸಿಕ್ಕಿರುವಂತ ಲೈವ್ ಸರ್ಟಿಫಿಕೇಟ್ ಇದು ಆಕ್ಟಿವ್ ಇದೆಯಾ ಇಲ್ವಾ ಪ್ರತಿಯೊಬ್ರು ನಾವಿಲ್ಲಿ ನೋಡ್ಕೊಳ್ಬಹುದು. ಇನ್ನ ನಮ್ಮ ಸಂಸ್ಥೆ 2019ರಲ್ಲಿ ರಚನೆ ಆಗುತ್ತೆ. ನಮ್ಮ ಸಂಸ್ಥೆ ಸಂಸ್ಥಾಪಕರು ಬಂದು ಸುನಿಲ್ ದತ್ತ ಶರ್ಮಾಜಿ. ಇವ್ರದ್ದು ನೇಟಿವ್ ಬಂದು ಉತ್ತರ ಪ್ರದೇಶ್ ಆಗ್ರಾ. ಇವ್ರದೇ ಆದಂಥ 4-5 ಸಾಫ್ಟ್ವೇರ್ ಕಂಪ್ನಿಗಳಿದೆ. ಆದರೂ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ 2019ರಲ್ಲಿ UMCA ಫೌಂಡೇಶನ್ನ ರಚನೆ ಮಾಡಿ ಇಡೀ ಭಾರತಾದ್ಯಂತ 2023ರಲ್ಲಿ ಜೀವನ್ ದಾನ್ ಗ್ರೂಪ್ ಅನ್ನೋ ಒಂದು ಅಂಗಸಂಸ್ಥೆನ ರಚನೆ ಮಾಡಿ ಅದರ ಮುಖಾಂತರ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಸಂಸ್ಥೆಯ ಸೌಲಭ್ಯಗಳು ತಲುಪಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ನಮ್ಮ ಸಂಸ್ಥೆ ಪ್ರತಿಯೊಬ್ಬರ ಕುಟುಂಬಕ್ಕೂ ನಮ್ಮ ಸಂಸ್ಥೆ ಆರ್ಥಿಕವಾಗಿ ಬೆಂಬಲ ನೀಡ್ತಾ ಇಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬಹುದು, ಸಮಾಜ ಸೇವೆಗಳಿರ್ಬೋದು, ಈ ಎಲ್ಲವೂ ಮುಖ್ಯ ಉದ್ದೇಶಗಳು ನಮ್ಮ ಸಂಸ್ಥೆದಾಗಿರುತ್ತೆ. ಅದರ ಜೊತೆಯಲ್ಲಿ ನಮ್ಮ ಸಂಸ್ಥೆ ಎಜುಕೇಷನ್ ಸಪೋರ್ಟ್ ಇದೆ, ಹೆಲ್ತ್ ಸಪೋರ್ಟ್ ಇದೆ, ಮಕ್ಕಳ ಒಂದು ಅಭಿವೃದ್ಧಿ ಇದೆ. ಅದರ ಜೊತೆಯಲ್ಲಿ ಆರ್ಥಿಕ ಏನು ನಾವು ಆರ್ಥಿಕತೆಯ ಒಂದು ತೊಂದರೆಯಲ್ಲಿದ್ದೀವೋ ಅದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ನಾವು ನಿವಾರಣೆ ಮಾಡ್ಕೋಬಹುದು. ಅದರ ಜೊತೆಯಲ್ಲಿ ಇಲ್ಲಿ ಸಮಾಜ ಸೇವೆ ಮಾಡ್ತಾ ನಾವು ಒಂದು ಪರಿಸರ ಸ್ನೇಹಿಯಾಗಿ ಕೂಡ ಇಲ್ಲಿ ಕೆಲಸವನ್ನ ಮಾಡಬಹುದು ಸ್ನೇಹಿತರೆ. ಇನ್ನ ನೀವು ಇಲ್ಲಿ ಸದಸ್ಯತ್ವ ತಗೋಬೇಕು. UMCA ಫೌಂಡೇಶನ್ ಜೀವನ್ ದಾನ್ ಗ್ರೂಪ್ ಅಲ್ಲಿ ನೀವು ಲೈಫ್ ಟೈಮ್ ಮೆಂಬರ್ಶಿಪ್ ಇಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಇದೆ. ಕೇವಲ 2100 ಇಲ್ಲಿ ದಾನದ ರೂಪದಲ್ಲಿ ನೀವು ಕೊಟ್ಟು ಇಲ್ಲಿ ಸದಸ್ಯತ್ವ ತಗೊಳ್ಳೋದ್ರ ಜೊತೆಲಿ ಬೆನಿಫಿಟ್ ಇನ್ಕ್ಲೂಡ್ ಕೂಡ ಇದೆ. ಏನ್ ಆ ಬೆನಿಫಿಟ್ಸ್ ಅಂತಂದ್ರೆ JDGPay ಒಂದು ಆ್ಯಪ್ ಇದೆ. ಆ ಒಂದು ಆನ್ಲೈನ್ ಸರ್ವೀಸಸ್ಸು ನಿಮಗೆ ಕೇವಲ 250 ರೂಪಾಯಲ್ಲಿ ನಿಮಗೆ ಎಲ್ಲ ಒಂದು ಆನ್ಲೈನ್ ಸರ್ವೀಸಸ್ಸು ಕೈಗೆ ಎಟುಕುವ ರೀತಿಯಲ್ಲಿ ಸಿಗುತ್ತೆ. ಅದರ ಜೊತೆಲಿ ನಿಮಗೆ ಮನೆಗೆ ಬೇಕಾಗಿರುವಂಥ ಏನು ದಿನನಿತ್ಯ ಬಳಕೆಯ ವಸ್ತುಗಳನ್ನು ನೀವು ತಗೊಳ್ಳೋದಕ್ಕೆ ಡಿಸ್ಕೌಂಟ್ ಕಾರ್ಡ್ಗೆ 350 ರೂಪಾಯಿ ಇರುತ್ತೆ. ಈ ಎಲ್ಲವೂ ನೀವು ಜೀವನದಲ್ಲಿ ಒಂದು ಸಾರಿ ಇಲ್ಲಿ ತಗೊಂಡು ಸದಸ್ಯತ್ವ ತಗೊಳ್ಳೋದ್ರ ಮೂಲಕ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದಾದ್ರೆ ಇಲ್ಲಿ ನಿಮಗೆ ಫಸ್ಟ್ ಸಿಗುವಂಥದ್ದು ವೆಲ್ಕಮ್ ಲೆಟರ್. ಇಲ್ಲಿ ನಾವು ಸದಸ್ಯತ್ವ ತಗೊಂಡಿದ ತಕ್ಷಣ ನಮಗೆ ಇಲ್ಲಿ ವೆಲ್ಕಮ್ ಲೆಟರ್ ಸಿಗುತ್ತೆ. ಅದರ ಜೊತೆಯಲ್ಲಿ ನಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗುತ್ತೆ ಸ್ನೇಹಿತರೆ. ಈಗ ಎಕ್ಸಾಂಪಲ್ ನೀವೆಲ್ಲಾದ್ರೂ ಒಂದು ವರ್ಕ್ ಮಾಡ್ತಾ ಇರ್ತೀರಾ, ಆ ವರ್ಕ್ ಮಾಡೋದ್ರ ಜೊತೆಲಿ ಏನಾದರೂ ನಮಗೆ ಅಚಾನಕ್ ಆಗಿ ಹೆಚ್ಚು ಕಮ್ಮಿ ಆಯಿತು ಅಂತಂತಂದ್ರೆ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿಗೆ ಕೆಲಸ ಕೊಡ್ತಾರಾ? ಇಲ್ಲ. ನಮಗೆ ಬರುವಂಥ ಸ್ಯಾಲ್ರಿ ಅವ್ರಿಗೆ ಹೋಗುತ್ತಾ? ಇಲ್ಲ ಸ್ನೇಹಿತರೆ. ಆದರೆ ಇಲ್ಲಿ ನಾವು ಒಂದು ಸಾರಿ ಸದಸ್ಯತ್ವ ತಗೊಂಡ್ರೆ ನಾವಿರೋವರೆಗೂ ನಮ್ಮ ಹೆಸರಲ್ಲಿರುತ್ತೆ. ನಮ್ಮ ನಂತರ ನಾವು ಯಾರಿಗೆ ನಾಮಿನಿ ಕೊಟ್ಟಿರ್ತೀರೋ ಅವ್ರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾನು ಹೇಳಬೇಕು ಅಂತಂದ್ರೆ
50% ಟ್ಯಾಕ್ಸ್ ರಿಬೇಟ್ ಇದೆ. ನೀವೇನಾದರೂ ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇದೆ ಅಂದರೆ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ, ನೀವೇನಾದರೂ ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವ ತಗೊಂಡಿದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಡೊನೇಷನ್ ರೆಸಿಪ್ಟ್ ಸಿಗುತ್ತೆ. ಆ ಒಂದು ರೆಸಿಪ್ಟ್ನ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟರೆ ಸಾಕು, ನಿಮಗೆ ಅಲ್ಲಿ 50% ಟ್ಯಾಕ್ಸ್ ರಿಬೇಟ್ ಇದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ನಮ್ಮ ಒಂದು ಸಂಸ್ಥೆಯ ಡೊನೇಷನ್ ರೆಸಿಪ್ಟ್ನ ಅಕ್ಸೆಪ್ಟ್ ಮಾಡುತ್ತೆ ಅಂದರೆ ನಮ್ಮ ಸಂಸ್ಥೆ ಎಷ್ಟು ಲೀಗಲ್ ಆಗಿದೆ ಅನ್ನೋದು ನಾವಿಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೋದು. ಹೌದು, ಇಲ್ಲಿ 2,100 ರೂಪಾಯಿ ಕೊಟ್ಟು ನಾನು ಸದಸ್ಯತ್ವ ತಗೊಂಡ್ರೆ ನೆಕ್ಸ್ಟ್ ನಮಗೆ ನಮ್ಮ ಸಂಸ್ಥೆಯಿಂದ ಕೂಪನ್ ಅವೈಲೇಬಲ್ ಆಗುತ್ತೆ. ನಮ್ಮ ಸಂಸ್ಥೆ JDGP ಆ್ಯಪಲ್ಲಿ ನಾವು ಆನ್ಲೈನಲ್ಲಿ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವಿಲ್ಲಿ ಪರ್ಚೇಸ್ ಮಾಡೋದ್ರಿಂದ ಆ ಒಂದು ಕೂಪನ್ ನಮಗೆ ಅಲ್ಲಿ ಆ್ಯಡ್ ಆಗುತ್ತೆ. ನಾವು ಕಟ್ಟಿರೋವಂಥ ದುಡ್ಡು ನಮ್ಗೆ ವಾಪಸ್ ಅಲ್ಲಿ ಬಂದ್ಬಿಡ್ತು. ನೆಕ್ಸ್ಟು ಸೋಷಲ್ ಎಂಪವರ್ಮೆಂಟ್. ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಎಲ್ರಿಗೂ ಸೋಷಲ್ ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಯೋಚನೆಗಳಿರುತ್ತೆ. ಆದರೆ ಸ್ವಂತ ದುಡ್ಡಲ್ಲೇ ಮಾಡಬೇಕಾ? ಇಲ್ಲ. ಆದರೆ ಇಲ್ಲಿ ನೀವು ಸದಸ್ಯತ್ವ ತಗೊಂಡ್ರೆ ಸಮಾಜ ಸೇವೆ ಮಾಡ್ತಾ ಒಂದು ಒಳ್ಳೆ ಹೆಸರನ್ನ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಇದೆ. ನೆಕ್ಸ್ಟು ಜೀವನ್ದಾನ್ ಸಮೃದ್ಧಿ ಯೋಜನಾ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿದೆ. ಇದ್ರ ಮುಂದೆ ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಮರ್ಜೆನ್ಸಿ ಡೊನೇಷನ್. ಇದ್ರ ಬಗ್ಗೆನೂ ಅಷ್ಟೇ ಸವಿಸ್ತಾರವಾಗಿ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್. ನಾವು ಯೂಟ್ಯೂಬಲ್ಲಿ ಕೂಡ ಹಣವನ್ನು ಸಂಪಾದನೆ ಮಾಡಬಹುದು. ಹೇಗೆ? ನಾವೇನು ಸೋಷಲ್ ಸರ್ವಿಸ್ ಮಾಡ್ತೀವೋ ಆ ಒಂದು ವಿಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ನಮ್ಮದೇ ಕುಟುಂಬದವ್ರು ಅಂದರೆ ನಮ್ಮ ಜೀವನ್ದಾನ್ ಗ್ರೂಪ್ನವರೇ 5-6 ಲಕ್ಷ ಜನ ಇದ್ದಾರೆ. ನಾವು ಹಾಕುವಂಥ ವಿಡಿಯೋನ ಅವರೆಲ್ಲ ನೋಡಿ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಅದರಿಂದ ಕೂಡ ಇನ್ಕಮ್ ಬರುತ್ತೆ. ಗೌರ್ಮೆಂಟ್ ಪ್ರಾಜೆಕ್ಟ್. ಹೌದು ಸ್ನೇಹಿತರೆ, ಒಂದು NGO ಮುಖಾಂತರ ಎಲ್ಲ ಸರ್ಕಾರದ ಪ್ರಾಜೆಕ್ಟ್ಗಳು ಕೂಡ ರನ್ ಆಗುವಂಥದ್ದು. ಹಾಗೆ ನಮ್ಮ NGO ಮುಖಾಂತರ ಯಾವುದೇ ಒಂದು ಸರ್ಕಾರದ ಪ್ರಾಜೆಕ್ಟ್ ಬಂದರೂ ಅದರಲ್ಲೂ ಕೂಡ ನಮಗೆ ಕಮಿಷನ್ ಬರುತ್ತೆ. ದ ಹ್ಯೂಮನ್ ರೈಟ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಮೆಂಬರ್ಶಿಪ್. ಮಾನವ ಹಕ್ಕುಗಳ ಆಯೋಗ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ. ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಡಲಿಕ್ಕೆ ನಮಗಿಲ್ಲಿ ಸದಸ್ಯತ್ವ ಸಿಗುತ್ತೆ. ನೋಡಿ ಸ್ನೇಹಿತರೆ, ನಾವೆಷ್ಟೋ ಹಣವನ್ನು ಖರ್ಚು ಮಾಡ್ತೀವಿ, ಆದರೆ ನಾವು ಜೀವನದಲ್ಲಿ 2,100 ರೂಪಾಯಿ ಒಂದೇ ಒಂದು ಸಾರಿ ನಾವಿಲ್ಲಿ ಕೊಟ್ಟು ಸದಸ್ಯತ್ವ ತಗೊಳ್ಳೋದ್ರ ಮೂಲಕ ನಮಗಿಷ್ಟೆಲ್ಲ ಬೆನಿಫಿಟ್ ಇದೆ ನಮ್ಮ ಸಂಸ್ಥೆಯಿಂದ. ಅದರ ಜೊತೆಯಲ್ಲಿ ನಮಗೆ ಈ ಎಮರ್ಜೆನ್ಸಿ ಡೊನೇಷನ್. ನಮ್ಮ ಒಂದು ಕಷ್ಟ ಕಾಲದಲ್ಲಿ ನಾನು ಸಂಸ್ಥೆಗೆ ಸದಸ್ಯತ್ವ ತಗೊಂಡ್ಮೇಲೆ 3 ತಿಂಗಳ ನಂತರ 1 ವರ್ಷದ ಒಳಗಡೆ ನನಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಏನೇ ಎಮರ್ಜೆನ್ಸಿ ಬಂದರೂ ಉಚಿತವಾಗಿ 15,000 ಎಮರ್ಜೆನ್ಸಿ ಡೊನೇಷನ್ ನಿಮಗೆ ಸಿಗುತ್ತೆ. ಹೆಲ್ತ್ ಇರ್ಬೋದು, ಅಗ್ರಿಕಲ್ಚರಲ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಂಥ ಒಂದು ತುರ್ತು ಸಂದರ್ಭದಲ್ಲೂ ಕೂಡ ನಿಮಗೆ 1 ವರ್ಷದ ಒಳಗಡೆ 15,000 ಸಿಗುತ್ತೆ. ಅದು 1 ವರ್ಷದ ನಂತರ ನಿಮಗೆ ವರ್ಷಕ್ಕೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. 15,000ದಿಂದ 21 ಲಕ್ಷದವರೆಗೂ ನಾನಿಲ್ಲಿ ಉಚಿತವಾಗಿ ಎಮರ್ಜೆನ್ಸಿ ಡೊನೇಷನ್ನ ನಾನಿಲ್ಲಿ ತಗೊಳ್ಬಹುದು. ಇನ್ನು ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ಸಂಸ್ಥೆ ಏನು ನಮ್ಮ 2 ಮಕ್ಕಳಿಗೆ ಜೀವನ್ದಾನ್ ಸಮೃದ್ಧಿ ಯೋಜನೆ ಲಾಭವನ್ನು ನಾವು ಪಡ್ಕೊಳ್ಬಹುದು. ಹೌದು, 1 ವರ್ಷದಿಂದ 18 ವರ್ಷದ ಒಳಗಡೆ ಮದುವೆ ಆಗದೆ ಇರುವಂಥ ಪ್ರತಿಯೊಂದು ಮಗು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡ್ಕೊಳ್ಬೋದು. ಏನು ಈ ಯೋಜನೆ ಅಂತಂತಂದರೆ ಆ ಮಗುವಿನ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆ 26,000 ಆ ಮಗುವಿನ ವ್ಯಾಲೆಟ್ಗೆ ಆಗುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿ ಬರುತ್ತೆ ಅಂತಂದರೆ ಪ್ರತಿ ದಿವಸ 85 ರೂಪಾಯಿಯಂತೆ ಆ ಮಗುವಿನ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಅದನ್ನು ಅವ್ರ ತಂದೆ ತಾಯಿ ಆದಂಥವರು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತಂತಂದರೆ 15 ದಿನಕ್ಕೆ ಒಬ್ಬ ಸದಸ್ಯರನ್ನು ನಮ್ಮ ಸಂಸ್ಥೆಗೆ ಪರಿಚಯ ಮಾಡಿಸಿ ತಿಂಗಳಿಗೆ 2 ಪರಿಚಯ ಮಾಡಿಸೋದ್ರ ಮೂಲಕ 10 ತಿಂಗಳೇನಾದರೂ ಅವರು ಮಕ್ಕಳಿಗೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ವರ್ಕ್ ಮಾಡಿದ್ರೆ ಸಾಕು, ಅಂಥ ಮಕ್ಕಳನ್ನು ನಮ್ಮ ಸಂಸ್ಥೆ ದತ್ತು ಸ್ವೀಕಾರ ತಗೊಂಡು ಆ ಮಕ್ಕಳ ಹೈಯರ್ ಸ್ಟಡೀಸ್ ಪೂರ್ತಿ ಜವಾಬ್ದಾರಿ ನಮ್ಮ ಸಂಸ್ಥೆನೇ ತಗೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾವು ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ಕಷ್ಟಪಡ್ತೀರಿ, ಆದರೆ ನೀವು ನಮ್ಮ ಸಂಸ್ಥೆಯಲ್ಲಿ ಕೇವಲ 10 ತಿಂಗಳು ಇಲ್ಲಿ ವರ್ಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಉಜ್ವಲ ಮಾಡಬಹುದು. ನೆಕ್ಸ್ಟು ಇಲ್ಲಿ ಹೌದು, ನಮ್ಮ ಸಂಸ್ಥೆ ಬಗ್ಗೆ ನಾನು ಒಬ್ಬರಿಗೆ ಪರಿಚಯ ಮಾಡಿಸ್ತೀನಿ, ಇಲ್ಲಿ ಸದಸ್ಯತ್ವ ಮಾಡಿಸ್ತೀನಿ ಅಂದರೆ ನಮಗೆ ಏನು ಬೆನಿಫಿಟ್ಟು, ಇದರಲ್ಲಿ ನನಗೆ ಏನು ಒಂದು ಇನ್ಕಮ್ ಇದೆ ಅನ್ನೋದು ಪ್ರತಿಯೊಬ್ಬರ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಒಬ್ಬರನ್ನ ಸದಸ್ಯರನ್ನಾಗಿ ಮಾಡಿಸಿ ನಾವಿಲ್ಲಿ ಪರಿಚಯ ಮಾಡಿಸಿದ್ವಿ, ಅವ್ರಿಗೆ ನಮ್ಮ ಸಂಸ್ಥೆಯ ಫೆಸಿಲಿಟೀಸ್ನ ಕೊಡಿಸಿದ್ರೆ ನಮಗಿಲ್ಲಿ 300 ರೂಪಾಯಿ ಸಿಗುತ್ತೆ. ಅದೇ ರೀತಿ ಅದಕ್ಕೆ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ, ರೈಟ್ ಆರ್ ಲೆಫ್ಟ್
1:1 2:1 ಅಂತೇಳಿ ಒಂದು ಪೇರ್ ಮ್ಯಾಚಿಂಗ್ ಆದರೆ ₹300 ಸಿಗುತ್ತೆ. ಒಂದು ದಿನಕ್ಕೆ ಇಲ್ಲಿ ನಾನು ಓನ್ಲಿ ಬರೀ ಪೇರ್ ಮ್ಯಾಚಿಂಗಲ್ಲೇ ₹6,000ವರೆಗೂ ದುಡಿಯೋದಕ್ಕೆ ಅವಕಾಶ ಇದೆ. ಅದ್ರ ಜೊತೆಲಿ ಲೆವೆಲ್ ರೆಫರಲ್ ಇನ್ಕಮ್ ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನ ಇಲ್ಲಿ ಈ ಒಂದು ಪೇರ್ ಅಂತಂದ್ರೆ ಇದು ಚೈನ್ ಲಿಂಕಾ ಏನು ಒಂದು ಏನು MLM ಆ ರೀತಿ ಎಲ್ಲ ನಿಮಗೆ ಕ್ವಶನ್ಸ್ ಬರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿ ಚೈನ್ ಲಿಂಕ್ ಇಲ್ಲ ಫ್ರೆಂಡ್ಸ್. ನಾವು ಇಲ್ಲಿ ಸದಸ್ಯತ್ವ ತಗೊಂಡು ಕೇವಲ ಒಬ್ಬ ವ್ಯಕ್ತಿನ ಇಲ್ಲಿ ಪರಿಚಯ ಮಾಡಿಸಿದ್ದೀವಿ. ಆದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ವರ್ಕ್ ಮಾಡ್ತಾ ಇಲ್ಲ. ಆದರೆ ಸಂಸ್ಥೆ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಆ ವ್ಯಕ್ತಿಯಿಂದ ನಮಗೆ 10 ಲೆವೆಲ್ವರೆಗೂ ಬರೀ ಓನ್ಲಿ ಸಿಂಗಲ್ ಲೈನಲ್ಲಿ ನಮ್ಮ ಸಂಸ್ಥೆಯಿಂದ ನಾವು ಇನ್ಕಮ್ ತಗೋಬಹುದು. ಇಲ್ಲಿ ಎಷ್ಟೋ ಜನ ಲೀಡರ್ಸ್ ಸಿಂಗಲ್ ಲೈನಲ್ಲಿ ಇನ್ಕಮ್ ಬಂದು ಮತ್ತೆ ಕಂಬ್ಯಾಕ್ ಮಾಡಿರೋರು ಕೂಡ ಇದ್ದಾರೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯಿಂದ ನಮಗೆ ₹300 ಹಿಡಿದು ಕೋಟಿವರೆಗೂ ಸಂಪಾದನೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಪ್ರತಿಯೊಬ್ಬರು ಇಲ್ಲಿ ನಮ್ಮ ಒಂದು ಲೈಫಲ್ಲಿ ನಾವು ಏನೇನು ಕನಸನ್ನ ಕಟ್ಟಿರ್ತೀರೋ ಆ ಎಲ್ಲ ಕನಸುಗಳನ್ನು ನಾವಿಲ್ಲಿ ನನ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟು ಹೌದು ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ನಾವು ಲೋನ್ ತೊಗೊಂಡಿರೋರೆ ಸಂಘಗಳಲ್ಲಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಎಲ್ಲ ಕಡೆಯಿಂದ ನಾವು ಲೋನ್ಗಳನ್ನು ತೊಗೊಂಡಿರ್ತೀರಿ. ಹಾಗಾಗಿ ನೀವು ನಮ್ಮ ಸಂಸ್ಥೆಯಲ್ಲಿ ಕೇವಲ ಒಂದು 3-4 ಜನಕ್ಕೆ ಇಲ್ಲಿ ನಮ್ಮ ಸಂಸ್ಥೆಗೆ ನೀವು ಪರಿಚಯ ಮಾಡಿಸಿದ್ರೆ ಸಾಕು, ನಿಮಗೆ 20% ಸಬ್ಸಿಡಿ ಲೋನ್ ಇದೆ ವಿತೌಟ್ ಇಂಟ್ರೆಸ್ಟ್ ಸ್ನೇಹಿತರೆ. ಈಗ ಎಕ್ಸಾಂಪಲ್ ನಾವು ಒಂದು ಬ್ಯಾಂಕಲ್ಲಿ ನಮ್ಮ ಒಂದು ಒಡವೆನೋ ಇಲ್ಲ ಆಸ್ತಿನೋ ಎತ್ಕೊಂಡೋಗಿ ನಾವು ಅಲ್ಲಿ ಪ್ಲೆಡ್ಜ್ ಮಾಡ್ತೀವಿ ಅಂತಂದರೆ ನಾವು ಬಡ್ಡಿ ಕಟ್ಟಲೇಬೇಕು. ನಾವು ಎಷ್ಟೇ ಕೋಟಿ ವ್ಯವಹಾರ ಮಾಡಿರಲಿ ಆ ಬ್ಯಾಂಕಲ್ಲಿ, ಆದರೆ ವಿತೌಟ್ ಇಂಟ್ರೆಸ್ಟ್ ಅವ್ರು ಲೋನ್ ಕೊಡೋದಿಲ್ಲ. ಆದರೆ ಇಲ್ಲಿ ನಾನು ಕೇವಲ ಒಂದು 4 ಜನಕ್ಕೆ ಸದಸ್ಯರನ್ನಾಗಿ ಮಾಡಿಸಿ ನಮ್ಮ ಸಂಸ್ಥೆ ಫೆಸಿಲಿಟೀಸ್ನ ಅವ್ರಿಗೆ ಕೊಡಿಸಿದ್ರೆ ನನಗೆ ₹2,250 ₹10,00,000ವರೆಗೂ ಇಲ್ಲಿ ಸಬ್ಸಿಡಿ ಲೋನ್ ತಗೊಳ್ಬಹುದು ಸ್ನೇಹಿತರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಹೌದು, ನಾನಿಲ್ಲಿ 4 ಜನಕ್ಕೆ ಸದಸ್ಯತ್ವ ಮಾಡಿಸಿದ್ದೀನಿ. ನನಗೆ ಫಸ್ಟ್ ಲೋನ್ ₹2,250 ಆಗುತ್ತೆ. ವಾರದ EMI ಆಗಿರುತ್ತೆ. ನಮ್ಮ ಸಂಸ್ಥೆಯಲ್ಲೆಲ್ಲ ವಾರಕ್ಕೆ ನಾನು ₹450 ಥರ 4 ವಾರ ₹1,800 ಕಟ್ತೀನಿ. ನನಗೆ ಉಳಿಯುವಂಥ ಕ್ಯಾಶ್ ಬ್ಯಾಕ್ ₹450. ನನ್ನ ನಂಬಿ ನಾನು ಯಾರಿಗೆ 4 ಜನಕ್ಕೆ ಇಲ್ಲಿ ಸದಸ್ಯರನ್ನಾಗಿ ಮಾಡಿಸಿರ್ತೀನೋ ಅವರಲ್ಲಿ ನಾನು ಇಬ್ಬರಿಗೆ ಫಸ್ಟ್ ಲೋನ್ ಕೊಡಿಸಿದ್ರೆ ನನಗೆ 2ನೇ ಲೋನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಲೋನು ಕೂಡ ತಗೊಳ್ಬಹುದು ನಾವು. ಆದರೆ ಎಲ್ಲದಕ್ಕೂ ಕೆಲವೊಂದು ಸಿಸ್ಟಮ್ ಇದೆ. ಆ ಒಂದು ಸಿಸ್ಟಮ್ನ ನಾವು ಫಾಲೋ ಮಾಡಿದ್ರೆ ಸಾಕು. ₹2,250 ₹10,00,000ವರೆಗೂ ನಾನಿಲ್ಲಿ ಸಬ್ಸಿಡಿ ಲೋನ್ನ ನಾವು ತಗೊಳ್ಬೋದು ಸ್ನೇಹಿತರೆ. ಆದರೆ ನಾನು ಲೋನ್ ತಗೊಂಡು ಇದನ್ನ ನನ್ನ ಸ್ವಂತ ದುಡ್ಡಿಂದ ಕಟ್ಬೋದಾ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ ಸ್ನೇಹಿತರೆ. ಇಲ್ಲಿ ನಾವು ಯಾವುದೇ ಲೋನ್ ತಗೊಂಡ್ರೂ ಕೂಡ ನಾವಿಲ್ಲಿ ನಮಗೆ ಬರುವಂಥ ಇನ್ಕಮಲ್ಲೇ ಈ ಒಂದು ಲೋನ್ ಡಿಡಕ್ಷನ್ ಆಗುವಂಥದ್ದು. ಇದು ಯಾವ ರೀತಿ ಅಂದರೆ ಒಂಥರ ನಮಗೆ ಸ್ಯಾಲ್ರಿ ಡಿಡಕ್ಷನ್ ಥರ. ಇಲ್ಲಿ ಇನ್ಕಮ್ ನಮಗೆ ಬರ್ತಾ ಇದ್ರೆ ಮಾತ್ರನೇ ನಮಗೆ ಇಲ್ಲಿ ಲೋನ್ ಅಪ್ರೂವಲ್ ಸಿಗುವಂಥದ್ದು. ಇಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಂಪಲ್ಸರಿ ಇದೆ. ಏನು ಅಂತಂದರೆ ಕಂಪಲ್ಸರಿ ನಾವು ಕನಿಷ್ಠ ಅಂತಂದ್ರೂ 3 ಜನನ ಇಲ್ಲಿ ಡೈರೆಕ್ಟಾಗಿ ಮೆಂಬರ್ ಮಾಡಿರಬೇಕು. ಅದರ ಜೊತೆಲಿ KYC ಕಂಪಲ್ಸರಿ ಆಗಿರಲೇಬೇಕು. ನಾವಿಲ್ಲಿ ಏನು ಮಾಡಿರ್ತೀರೋ ಮಸ್ಟ್ ಆ್ಯಂಡ್ ಶುಡ್ 10% ಡೊನೇಷನ್ ಮಾಡಿರಲೇಬೇಕು. ಯಾಕೆ ಅನ್ನೋದಾದರೆ ಇಲ್ಲಿ ನಮ್ಮ ಸಂಸ್ಥೆ ನಿಂತಿರೋದೇ ಡೊನೇಷನ್ ಕಾನ್ಸೆಪ್ಟ್ ಮೇಲೆ. ಹಾಗಾಗಿ 10% ಕಂಪಲ್ಸರಿ ಡೊನೇಷನ್ ನಾವು ಮಾಡಿರಲೇಬೇಕು. ದ ರಿಯಲ್ ಆಫ್ ಅಂದರೆ ಪವರ್ ಇರೋದೇ ಒಂದು ನೆಟ್ವರ್ಕ್ ಸಿಸ್ಟಮ್ ಅಂತಾನೆ ಎಲ್ಲರೂ ಹೇಳ್ತಾರೆ. ಆ ಒಂದು ಪವರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿರುವಂಥ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ಬೋದು, ಈ ಆಲ್ಮೋಸ್ಟು ನಾವೆಲ್ಲ ಏನು ಕೋಟ್ಯಾಧೀಶ್ವರಲ್ಲ, ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಪಾರ್ಟ್ ಟೈಮಲ್ಲಿ ನಾವು ವರ್ಕ್ ಹುಡುಕ್ತಾ ಇರ್ತೀರಿ. ಮನೇಲೇ ಕೂತು ಮಾಡ್ಲಿಕ್ಕೆ ಏನಾದರೂ ಕೆಲಸ ಇದೆಯಾ ಅಂತ ಆನ್ಲೈನಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಇಲ್ಲಿ ನಿಮಗೆ ಮನೇಲೇ ಕೂತು ಸಂಪಾದನೆ ಮಾಡೋದ್ರ ಜೊತೆಗೆ ನೀವೇನಾದರೂ ನಮ್ಮ ಸಂಸ್ಥೆ JDG ಆ್ಯಪ್ನ ಒಂದು 3-10 ಜನಕ್ಕೆ ರೆಫರ್ ಮಾಡಿದ್ರೆ ಸಾಕು, 30-40 ಲಕ್ಷ ರೂಪಾಯಿ ಮನೆ ನಿಮಗೆ ಉಚಿತವಾಗಿ ಸಿಗುತ್ತೆ. ಒಂದು ಸಾರಿ ನೀವು JDG ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕೇವಲ ₹250 ಆ್ಯಡ್ ಮಾಡಿ ₹200 ಪ್ಲಸ್ 18% GST ಕಟ್ಟಾಗಿ ₹236 ಕಟ್ಟಾಗಿ ಉಳಿದ ₹14 ನಿಮ್ಮ ವ್ಯಾಲೆಟಲ್ಲೇ ಇರುತ್ತೆ. ಓಕೆನಾ? ಆ ಒಂದು JDG ಆ್ಯಪಲ್ಲಿ ಎಲ್ಲ ರೀತಿಯ ಆನ್ಲೈನ್ ಸರ್ವಿಸಸ್ಸು ನೀವು ಮಾಡ್ತಾ ಬಂದರೆ ಸಾಕು, ನಮ್ಮ ಸಂಸ್ಥೆಯಿಂದ ನಿಮಗೆ 5 ವರ್ಷಕ್ಕೆ 30-40 ಲಕ್ಷ ರೂಪಾಯಿ ಮನೆ ಸಿಗುವ ಸಾಧ್ಯತೆ ಇದೆ. ಪ್ರತಿಯೊಬ್ಬರು ಇದನ್ನು ನಾವು ತಗೊಳ್ಬಹುದು. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಈ JDG ಆ್ಯಪಿಂದ ಏನೇನು ನಮಗೆ ಫೆಸಿಲಿಟೀಸ್ ಇದೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.
ಹೌದು ಸ್ನೇಹಿತರೆ, ಇಲ್ಲಿ ನಾನು ಕನಿಷ್ಠ 3 ಜನಕ್ಕೆ ಏನಾದರೂ ನಾನು JDGPay ಆ್ಯಪ್‌ನ ಜೀವನ್‌ಧನ್ ಮತ್ತೆ JDGPay ಆ್ಯಪ್‌ನ ರೆಫರ್ ಮಾಡಿದ್ರೆ, ಇಲ್ಲಿ ನನ್ನ ಒಂದು ಸದಸ್ಯತ್ವ ಆಟೋ ಫಾಲೋಲ್ಲಿ ಹೋಗುತ್ತೆ. ಆಟೋ ಫಾಲೋಲ್ಲಿ ಹೋಗ್ತಾ, ಹೋಗ್ತಾ 10 ಲೆವೆಲ್ ರೀಚ್ ಆಗ್ಲಿಕ್ಕೆ ಅಪ್ರಾಕ್ಸಿಮೇಟ್ ಒಂದು 5 ವರ್ಷ ಬೇಕಾಗುತ್ತೆ. ಆ 5 ವರ್ಷದಲ್ಲಿ 59,049 ಜನ ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 60,000 ಜನ ನಮ್ಮ ಅಂಡರಲ್ಲಿ ಇರ್ತಾರೆ. ಆ ಒಂದು 60,000 ಜನದಿಂದ ₹100 ಅಂತ ತೆಗೆದಿಟ್ಟು ನಮ್ 60 ಲಕ್ಷ ಆಗುತ್ತೆ. ಆ 60 ಲಕ್ಷದಲ್ಲಿ ಇಬ್ಬರಿಗೆ 30 ಲಕ್ಷ ರೂಪಾಯಿ ಮನೆ ಉಚಿತವಾಗಿ ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಅದ್ರ ಜೊತೆಲಿ ನಾನೇನಾದ್ರೂ 10 ಜನಕ್ಕೆ JDGPay ಆ್ಯಪ್‌ನ ರೆಫರ್ ಮಾಡಿದ್ರೆ ಬೇಗನೂ ನಮ್ದು ಐಡಿ ಆಟೋ ಫಾಲೋಲ್ಲಿ ಹೋಗುತ್ತೆ. ಅದರ ಜೊತೆಲಿ 10 ಲೆವೆಲ್‌ವರೆಗೂ ನಮಗೆ ಇನ್ಕಮ್ ಇದೆ. ನಾನು 10 ಜನಕ್ಕೆ ರೆಫರ್ ಮಾಡಿದ್ರೆ ₹10 ಸಿಗುತ್ತೆ. ಆ 10 ಜನ 100 ಜನ ಆದ್ರೂ 100 ಜನದಿಂದನೂ ₹10 ಸಿಗುತ್ತೆ. ಈ ಒಂದು JDGPay ಆ್ಯಪಲ್ಲೇ ನಾವಿಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಕ್ಕೆ ಅವಕಾಶ ಇದೆ. ನಮ್ಮ ಸಂಸ್ಥೆ ನಮಗೆ ಮನೆ ಕಟ್ಸಿಕೊಡುತ್ತೆ. ಈ ಒಂದು ಆ್ಯಪ್‌ನ ನಾವು 10 ಜನಕ್ಕೆ ರೆಫರ್ ಮಾಡೋದ್ರಿಂದ 5 ವರ್ಷದಲ್ಲಿ ನಮ್ಮ ಮನೆ ಕಟ್ಸೋದಕ್ಕೆ ಬೇಕಾಗಿರುವಂಥ ಸೈಟ್‌ನ ನಾವಿಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಅದರ ಜೊತೆಲಿ ನಮ್ಮ ಮನೆಗೆ ಬೇಕಾಗಿರುವಂಥ ದಿನನಿತ್ಯ ವಸ್ತುಗಳನ್ನ ನಾವಲ್ಲಿ ನಮ್ಮ ಟೀಮಲ್ಲಿ 10 ಲೆವೆಲ್‌ವರೆಗೂ ಯಾರೇ ಪರ್ಚೇಸ್ ಮಾಡಿದ್ರು ನಮಗೆ 1% ರೀಪರ್ಚೇಸ್ ಇನ್ಕಮ್ ಕೂಡ ಇದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ. ಕೇವಲ ಜೀವನ್ ದಾನ್ ಸದಸ್ಯರಿಗಲ್ಲದೆ ನಾವು ಹೊರಗಡೆ ಇರುವಂತ ವ್ಯಕ್ತಿಗಳು ಕೂಡ ನಾವು ಈ ಒಂದು JDGPay ಆ್ಯಪ್‌ನ ಹೆಚ್ಚಾಗಿ ನಾವು ರೆಫರ್ ಮಾಡೋದ್ರಿಂದ ಆದಷ್ಟು ಬೇಗ ನಾವಿಲ್ಲಿ ಮನೆಗೆ ಎಲಿಜಿಬಲ್ ಆಗಬಹುದು. ಇನ್ನ ಇದ್ರ ಜೊತೆಲಿ ಎಕ್ಸ್ಟ್ರಾ ಒಂದಿದೆ. ಇದ್ರ ಬಗ್ಗೆ ಅಂತೂ ಹೇಳೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್. ಹೌದು ಸ್ನೇಹಿತರೆ, ನಾವಿಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ. ಏನೋ ಒಂದು ಅಚಾನಕ್ ಆಗಿ ನಾವು ಫೀಲ್ಡ್‌ಗೆ ಹೋದಾಗ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ನಾವು ಆಕಸ್ಮಿಕವಾಗಿ ಡೆತ್ ಆದ್ವಿ ಅಂತಂದ್ರೆ ನನ್ನ ಕುಟುಂಬಕ್ಕೆ ಏನು ಅನ್ನೋದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಇದೆ. ಆ ಒಂದು ಕ್ವಶನ್ ಮಾರ್ಕ್ ನಮ್ಮ MD ಅವರ ಮನ್ಸಿಗೆ ಬಂದಿದೆಯೋ ಏನೋ. ಪ್ರತಿಯೊಬ್ಬ ಲೀಡರ್ಸ್‌ಗೂ ಈಗ ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್‌ನ ನಾವಿಲ್ಲಿ ತಗೊಳ್ಬೇಕು. ನಾವೇನಾದ್ರೂ ಜೀವನ್ ದಾನಲ್ಲಿ ಒಂದು 10 ಜನ ಸದಸ್ಯರನ್ನಾಗಿ JDGPಯಲ್ಲಿ ಒಂದು 10 ಜನ ಸದಸ್ಯರನ್ನಾಗಿ ನಾವು ಡೈರೆಕ್ಟ್ ರೆಫರಲ್ ಮಾಡಿದೀವಿ ಅಂತಂದ್ರೆ ನಾವೇನಾದ್ರೂ ಅಚಾನಕ್ ಆಗಿ ಹೆಚ್ಚು ಕಮ್ಮಿಯಾಗಿ ಡೆತ್ ಆದ್ರೆ ನನ್ನ ಕುಟುಂಬಕ್ಕೆ ಉಚಿತವಾಗಿ ಆರ್ಥಿಕ ನೆರವು 50,000 ಹೋಗುತ್ತೆ. ಅದರ ಜೊತೆಲಿ ಇಲ್ಲಿ ಏನು ನನ್ನ ವರ್ಕಿಂಗ್ ಇನ್ಕಮ್ ಇದೆಯೋ ಆ ಇನ್ಕಮ್ ಅವ್ರಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಮ MD ಅವರು ನಾವ್ ನಮ್ಮನ್ನೇ ಒಂದು ದೃಷ್ಟಿಯಲ್ಲ, ನಮ್ಮ ಕುಟುಂಬವನ್ನ ಒಂದು ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್‌ನ ತಂದಿದ್ದಾರೆ ಸ್ನೇಹಿತರೆ. ಇದರ ಉಪಯೋಗ ಪ್ರತಿಯೊಬ್ರು ಇಲ್ಲಿರುವಂತವ್ರು ಎಲ್ಲರೂ ಪಡ್ಕೊಳ್ಬೋದು. ಇನ್ನ ಅದರ ಜೊತೆಲಿ UMCA ಸ್ಟುಡಿಯೋ ಇದೆಷ್ಟು ಚೆನ್ನಾಗಿದೆ ನೋಡಿ. UMCA ಸ್ಟುಡಿಯೋ ಅನ್ನೋದು ಇಲ್ಲಿ ನಮ್ಮ ಮಕ್ಕಳಲ್ಲಿ ಏನಾದರೂ ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಇಲ್ಲ ಆಕ್ಟಿಂಗು, ಮಾತಾಡುವಂಥದ್ದು ಇರ್ಬೋದು. ಏನೇ ಒಂದು ಅವ್ರಿಗೆ ಒಂದು ಪ್ರತಿಭೆ ಇದೆ ಅಂತಂದ್ರೆ ಆ ಒಂದು ಪ್ರತಿಭೆಗೂ ಕೂಡ ಇಲ್ಲಿ ಅವಕಾಶ ಇದೆ. ₹1,000 ಏನಾದರೂ ನೀವು ಒಂದು ಕೂಪನ್ ಪರ್ಚೇಸ್ ಮಾಡಿಕೊಂಡು UMCA ಸ್ಟುಡಿಯೋದಲ್ಲಿ ನಿಮ್ಮ ಒಂದು ಮಕ್ಕಳ ಒಂದು ವಿಡಿಯೋ ಇರ್ಬೋದು, ನಿಮ್ಮ ಒಂದು ವಿಡಿಯೋ ಇರ್ಬೋದು, ಅವರ ಒಂದು ಟ್ಯಾಲೆಂಟ್‌ನ ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆ ವಿಡಿಯೋ ಅಪ್ಲೋಡ್ ಮಾಡೋದ್ರ ಜೊತೆಲಿ ಅಲ್ಲಿ ಇರುವಂತ ವಿಡಿಯೋಗಳನ್ನ ನೋಡೋದ್ರಿಂದ ಕೂಡ ನಮ್ಗೆ ಇಲ್ಲಿ ದಿನಕ್ಕೆ ₹60 ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ದಿನಕ್ಕೆ ₹60 ಅಂದ್ರು ತಿಂಗಳಿಗೆ ₹1,800 ಆಯ್ತು ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ರು ಕೂಡ ವಿಡಿಯೋ ನೋಡೋದ್ರಿಂದನೂ ನಾನಿಲ್ಲಿ ಸಂಪಾದನೆ ಮಾಡ್ಬೋದು ಅಂದ್ರೆ ಯಾಕೆ ಮಾಡಕ್ಕಾಗಲ್ಲ. ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ನಾವು ವಿಡಿಯೋ ನೋಡ್ತಾನೆ ಇರ್ತೀರಿ. ಆದ್ರೆ ಅಲ್ಲಿ ವಿಡಿಯೋ ಯಾರು ಮಾಡಿದಾರೋ ಹಾಕಿದಾರೋ ಅವ್ರಿಗೆ ಅಲ್ಲಿ ದುಡ್ಡು ಹೋಗುತ್ತೆ ಹೊರತು ನಾವು ವಿಡಿಯೋ ನೋಡೋದ್ರಿಂದ ನಮ್ಮ ಒಂದು ಮೊಬೈಲ್ ಡಾಟಾ ಖಾಲಿ ಆಗುತ್ತೆ, ನಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ, ನಮ್ಮ ಒಂದು ಎನರ್ಜಿ ವೇಸ್ಟ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ವಿಡಿಯೋ ನೋಡೋದ್ರಿಂದ ಕೂಡ ನಮ್ಮ ಒಂದು UMCA ಸ್ಟುಡಿಯೋದಲ್ಲಿ ನಮ್ಗೆ ಇಲ್ಲಿ ತಿಂಗಳಿಗೆ ನಾವು ₹1,800 ದುಡಿಯೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ನಾನು ಹೇಳಬೇಕು ಅಂತಂದ್ರೆ ಇಲ್ಲಿರುವಂತವ್ರು ಎಲ್ಲರೂ ಕೂಡ ಎಲ್ಲೋ ಒಂದು ಶಾಪಲ್ಲಿ ನಾವು ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ ನಾವಿಲ್ಲಿ ಪರ್ಚೇಸ್ ಮಾಡೇ ಮಾಡ್ತೀವಿ. ಏನು ಬೆಳಗ್ಗೆ ಎದ್ದು ನಾವು ಹಲ್ಲುಜ್ಜೋ ಟೂತ್ ಪೇಸ್ಟ್ ಇಂದ ಹಿಡಿದು ಸಂಜೆ ನಾವು ಮಲಗೋ ಬಾಡಿ ಲೋಷನ್ ಗಂಟನು ಪ್ರತಿಯೊಂದು ನಾವು ವಸ್ತುಗಳನ್ನ ಖರೀದಿ ಮಾಡೇ ಮಾಡ್ತೀವಲ್ವಾ. ಇಲ್ಲಿ ನಮ್ಮದೇ ಒಂದು FMCG ನಾನು ಆಗ್ಲೇ ಹೇಳಿದೆ ನಿಮ್ಗೆ ಡಿಸ್ಕೌಂಟ್ ಕಾರ್ಡ್ ಅಂತ. ಆ ಒಂದು ಡಿಸ್ಕೌಂಟ್ ಕಾರ್ಡ್‌ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು. ನಮ್ಮ ಮನೆಗೆ ಬೇಕಾಗಿರುವಂತ ದಿನನಿತ್ಯ ವಸ್ತುಗಳನ್ನ ನಾವಿಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅದರಿಂದ ಕೂಡ ನಮಗೆ 10 ಲೆವೆಲ್‌ವರೆಗೂ ಕಮಿಷನ್ ಕೂಡ ಇದೆ. ಮತ್ತೆ ಅದರಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ನಾವು ತಗೊಂಡ್ರೆ ನಾವು ಪ್ರತಿ ತಿಂಗಳು 1,000ದಿಂದ ₹1,500 ದುಡ್ಡು ಕೂಡ ನಾವು ಉಳಿಸಬಹುದು. ಇದರಲ್ಲೂ ಕೂಡ 10 ಲೆವೆಲ್‌ವರೆಗೂ ಕಮಿಷನ್ ಇದೆ. ಇಲ್ಲಿ 2 ಮ್ಯಾಟ್ರಿಕ್ಸಲ್ಲೂ ಏನಾದರೂ ನಾವು ವರ್ಕ್ ಮಾಡಿದ್ದೀವಿ ಅಂತಂದ್ರೆ ಕರೆಕ್ಟಾಗಿ ನಾವಿಲ್ಲಿ ಪ್ರತಿಯೊಬ್ಬರು ಕೋಟ್ಯಾಧೀಶರು ಆಗ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆನೇ ನಾನು ಒಂದು ದಿವಸ ನಿಮಗೆ
ಎಕ್ಸ್ಟ್ರಾ ಒಂದು ಕ್ಲಾಸ್ ಇರುತ್ತೆ. ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಪ್ರತಿ ದಿವಸ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೊಟ್ಟಾಗ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಷಯವನ್ನ ನಿಮಗೆ ತಿಳಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಓನ್ಲಿ ಡಿಸ್ಕೌಂಟ್ ಕಾರ್ಡಿಂದ ನಾವು ಇಲ್ಲಿ ಕೋಟಿಗಳನ್ನು ಸಂಪಾದನೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಪ್ರತಿಯೊಬ್ಬರು ಈಗಲೇ ನಿಮಗೆ ಯಾರ ಡೈರೆಕ್ಟ್ ರೆಫರಲ್ ಇದ್ದಾರೋ ಅವ್ರದ್ದೆಲ್ಲ ಡಿಸ್ಕೌಂಟ್ ಕಾರ್ಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು UMCA ಸುವಿಧಾ ಕೇಂದ್ರ. ಏನಿದು UMCA ಸುವಿಧಾ ಕೇಂದ್ರ ಅಂತಂದ್ರೆ, ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂದ್ರೆ ಸಿಟಿಯಲ್ಲಿ ಸಿಗುವಂತ ಎಲ್ಲ ಒಂದು ಆನ್ಲೈನ್ ಸರ್ವಿಸಸ್ಸು ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಏನು ಈಗ ಯಾವುದೋ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು, ಯಾವುದೋ ಒಂದು ಪಾನ್ ಕಾರ್ಡ್ ಅಪ್ಲೈ ಮಾಡಬೇಕು, ಏನೋ ಒಂದು ಆನ್ಲೈನ್ ಸರ್ವಿಸಸ್ ಬೇಕು ಅಂತಂದ್ರೆ ಸಿಟಿಗೆ ಬರಬೇಕು. ಆ ಒಂದು ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಅವಕಾಶವನ್ನ ಪ್ರತಿಯೊಬ್ಬರು ಬಳಸ್ಕೊಂಡ್ರೆ, ನೀವಿಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಒಂದು UMCA ಸುವಿಧಾ ಕೇಂದ್ರಗಳನ್ನ ತೆರೀಬೇಕು ಅಂತ ನಮ್ಮ ಸಂಸ್ಥೆ ಆಲ್ರೆಡಿ ಸುಮಾರು ಕಡೆ ಓಪನ್ ಆಗಿದೆ. ಇಲ್ಲಿ ಎಲ್ಲಾ ರೀತಿಯ ಆನ್ಲೈನ್ ಸರ್ವಿಸಸ್ಸು ಪ್ರತಿಯೊಬ್ಬರಿಗೂ ಕೈಗೆ ಎಟುಕುವ ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈಗ ಡಿಜಿಟಲ್ ಸೇವೆಗಳು ಅವರ ಒಂದು ಮನೆ ಬಾಗಿಲಿಗೆ ತಲುಪಿಸೋದೇ ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಇಲ್ಲಿ ಯಾವ್ಯಾವ ರೀತಿ ಸರ್ವಿಸಸ್ ಸಿಗುತ್ತೆ ಅಂತಂದ್ರೆ, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಟ್ರಾವೆಲ್ಸು, ಟಿಕೆಟ್ ಬುಕ್ಕಿಂಗ್ಸು, ಒನ್ ಕಾಮರ್ಸ್ ಇರ್ಬೋದು, ಒಂದು ITR ಫೈಲ್ ಮಾಡಿಸೋದು ಅಂಥದ್ದು ಇರ್ಬೋದು, ಮೊಬೈಲ್ ರಿಚಾರ್ಜಸ್ ಇರ್ಬೋದು, ಯುಟಿಲಿಟಿ ಬಿಲ್ಸ್ ಇರ್ಬೋದು, ಎಲ್ಲ ಒಂದು ಆನ್ಲೈನ್ ಸರ್ವಿಸಸ್ಸು ಕೂಡ UMCA ಸುವಿಧಾ ಕೇಂದ್ರದಲ್ಲಿ ಸಿಗುತ್ತೆ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದೆ, ಈ ಒಂದು ಸುವಿಧಾ ಕೇಂದ್ರಗಳನ್ನು ತಗೊಂಡು ತಿಂಗಳಿಗೆ ಏನಿಲ್ಲ ಅಂದ್ರೂ ನೀವಿಲ್ಲಿ 50,000 ರೂಪಾಯಿ ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಇನ್ನು UMCA ನಮ್ಮ ಒಂದು ಭವಿಷ್ಯ ನಿಧಿ ಯೋಜನಾ. ಏನಿದು ಭವಿಷ್ಯ ನಿಧಿ ಯೋಜನಾ? ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ಖರ್ಚು ಮಾಡ್ತೀವಿ ಅಲ್ವಾ? ಹಾಗಾಗಿ ಇಲ್ಲಿ ಅದಕ್ಕೆ ಒಂದು ಏನು ಅಂತಂದ್ರೆ, ನಮಗೆ ಆದಂಥ ಒಂದು ಸೇವಿಂಗ್ಸ್. ಇಲ್ಲಿ ನಾವು ನಮಗೆ ಈಗ 1,000, 2,000, 3,000, 6,000 ರೂಪಾಯಿ ನಾವಿಲ್ಲಿ ದುಡಿತಾ ಇದ್ದೀವಿ ಅಂತಂತಂದ್ರೆ, ನಾವು ಅದರಲ್ಲಿ ಒಂದು ಸ್ವಲ್ಪ ಭವಿಷ್ಯ ನಿಧಿ ಯೋಜನೆಗೆ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ 25% ಕ್ಯಾಶ್ ಬ್ಯಾಕ್ ಬೆನಿಫಿಟ್ ಇದೆ ಸ್ನೇಹಿತರೆ. ಇದನ್ನ ನಾವು 1 ವರ್ಷದ ನಂತರ ನಾವಿದನ್ನ ವಿತ್ಡ್ರಾ ಮಾಡ್ಕೋಬಹುದು ನಮ್ಮ ಅಕೌಂಟ್ಗೆ. ಇಲ್ಲಿ ನೋಡಿ, ನಾವೊಂದು 100 ರೂಪಾಯಿ ಆಡ್ ಮಾಡ್ತೀವಿ ಅಂತಂದ್ರೆ 25 ರೂಪಾಯಿ ನಮ್ಮ ಸಂಸ್ಥೆ ಹಾಕಿ ಕೊಡುತ್ತೆ. 1,000 ರೂಪಾಯಿ ನಾವಿಲ್ಲಿ ಆಡ್ ಮಾಡ್ತೀವಿ ಅಂತಂದ್ರೆ 250 ರೂಪಾಯಿ ನಮ್ಮ ಸಂಸ್ಥೆ ಹಾಕಿ ಕೊಡುತ್ತೆ 1 ವರ್ಷದ ನಂತರ. ಇಮಿಡಿಯೇಟ್ಲಿ ಅದು ಆಡ್ ಆಗ್ಬಿಡುತ್ತೆ. ನಾವು 1 ವರ್ಷದ ನಂತರ ನಾವು ಅದನ್ನ ವಿತ್ಡ್ರಾ ಮಾಡ್ಕೋಬಹುದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಸ್ನೇಹಿತರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಎಷ್ಟೋ ಕಡೆ ಇವಾಗ ನೀವೆಲ್ಲ ನೋಡ್ತಾ ಇರ್ತೀರ, ಡೆಪಾಸಿಟ್, ಇನ್ವೆಸ್ಟ್ಮೆಂಟು, ಸೇವಿಂಗ್ಸು, ಚಿಟ್ ಫಂಡ್ಸು, ಅದು ಇದು ಅಂತ. ಆದರೆ ಇಲ್ಲಿ ನಾವು ವರ್ಕ್ ಮಾಡ್ತಾ ಮಾಡ್ತಾನೆ ಇಲ್ಲಿ ನಮಗೆ ಬರುವಂತ ಇನ್ಕಮ್ನ ನಾವಿಲ್ಲಿ ಸೇವಿಂಗ್ ಮಾಡಬಹುದು. ಇನ್ನ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ಸ್ ಒಂದು ಸೋಷಿಯಲ್ ಸರ್ವಿಸ್ ಅಂದ್ರೆ, ಸಮಾಜದಲ್ಲಿ ನಡೀತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಡ್ಲಿಕ್ಕೆ, ಧ್ವನಿ ಎತ್ತಿ ಮಾತಾಡ್ಲಿಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತೆ. ಆದ್ರೆ ಅಲ್ಲಿ ನಮ್ಗೆ ಹೋಗಿ ಮಾತಾಡೋದಕ್ಕೆ ರೈಟ್ಸ್ ಇರಲ್ಲ. ನಿಮ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ, ನೀವು ಅಲ್ಲಿ ಹೋಗಿ ಮಾತಾಡಿದ್ರೆ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದ್ರೆ ನಾವೊಂದು ಹ್ಯೂಮನ್ ರೈಟ್ಸ್ ಅಂತ ಆಂಟಿ ಕರಪ್ಷನ್ಸ್ ಕಡೆಯಿಂದ ನಾವು ಅಲ್ಲಿ ಹೋಗಿ ಅನ್ಯಾಯಕ್ಕೆ ಯಾರು ಒಳಗಾಗಿರ್ತಾರೋ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೋದು, ಅದರ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ಬೋದು. ನೀವೇನಾದ್ರು ಅದನ್ನೇ ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಆ ಒಂದು ಮನೋಭಾವನೆ ಇದ್ರೆ ಸಾಕು, ಇಲ್ಲಿ ನೀವು ನ್ಯೂಸ್ ರಿಪೋರ್ಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು ಸ್ನೇಹಿತರೆ. ಆ ಒಂದು ನ್ಯೂಸ್ ರಿಪೋರ್ಟರ್ ಇಡೀ ಭಾರತಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ದ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ಸ್ ಏನು ನ್ಯೂಸ್ ರಿಪೋರ್ಟರ್ ಇದ್ದಾರೆ, ಅದು ಸಮಾಜದಲ್ಲಿ ಏನೋ ಒಂದು ನಾವು ಒಂದು ಬದಲಾವಣೆ ಮಾಡಬೇಕು ಅಂತ ನಿಮ್ಗೇನಾದ್ರೂ ಇಷ್ಟ ಇದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಬೋದು, ಅನ್ಯಾಯದ ವಿರುದ್ಧ ಹೋರಾಡ್ಬೋದು. ನಮಗೆ ಬೇಕಾಗಿರುವಂಥ ಒಂದು ನೈತಿಕತೆ, ಈ ಹಕ್ಕುಗಳ ಬಗ್ಗೆ ನಾವಲ್ಲಿ ಕ್ವಶನ್ ಮಾಡಿ ಮಾತಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ನಮ್ಮ ಒಂದು ಜೀವನ್ದಾನ್ ಗ್ರೂಪ್ UMCA ಫೌಂಡೇಶನ್ ಅಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಸಮಾಜದ ಒಳಿತಿಗಾಗಿ ನಾವಿಲ್ಲಿ ಕೆಲಸ ಮಾಡ್ತಾ ನಮ್ಮ ಒಂದು ಕುಟುಂಬದ ಆರ್ಥಿಕತೆಯನ್ನ ನಾವಿಲ್ಲಿ ಬಲಪಡಿಸ್ಕೊಳ್ಬಹುದು. ಇನ್ನ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಟ್ರೈನಿಂಗ್ ಸಪೋರ್ಟ್ ಇದೆ. ಪ್ರತಿಯೊಬ್ಬರಿಗೂ ಇಲ್ಲಿ ಸಪೋರ್ಟಿವ್ ಸಿಸ್ಟಮ್ ಅಷ್ಟು ಚೆನ್ನಾಗಿದೆ. ಕಲ್ಸೋದಕ್ಕೆ ನಾವು ಪ್ರತಿ ದಿವಸ ರೆಡಿ ಇರ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ಕಲಿತಾನೆ ಇನ್ನೊಬ್ಬರಿಗೆ ತಿಳಿಸ್ತಾನೆ ಇಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ಒಂದು ಅವಶ್ಯಕತೆಗಳನ್ನ ನಾವಿಲ್ಲಿ ಪೂರೈಸ್ಕೊಳ್ಬಹುದು. ಇಲ್ಲಿ
ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಟ್ರೈನಿಂಗ್ಸ್ ನಡೆಯುತ್ತೆ, ಪ್ರೋಗ್ರಾಮ್ಸ್ ನಡೆಯುತ್ತೆ, ಈವೆಂಟ್ಸ್ ನಡೆಯುತ್ತೆ. ಈಗ ಆಲ್ರೆಡಿ ನಿನ್ನೆ ಜೈಪುರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೆದಿದೆ. ಅದರ ಒಂದು ಎಲ್ಲ ನ್ಯೂಸ್ ಚಾನಲಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ನೀವು ಪ್ರತಿಯೊಬ್ಬರು ನೋಡಬಹುದು. ಯಾಕೆ ಅಂತಂದರೆ ಎಲ್ಲಿ ಪಾರದರ್ಶಕತೆ ಇರುತ್ತೋ ಅಲ್ಲಿ ಪ್ರಚಾರ ಇದ್ದೇ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರತಿ ದಿವಸ ನಿಮಗೆ ಟ್ರೈನಿಂಗ್ ಇರುತ್ತೆ, ಸಪೋರ್ಟಿವ್ ಸಿಸ್ಟಮ್ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಾವು ಕಲಿತಾನೆ ಇಲ್ಲಿ ನಾವು ಇನ್ನೊಬ್ಬರಿಗೆ ತಿಳಿಸ್ತಾನೆ ಇಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು. ಇಲ್ಲಿ ಮೇನ್ ಏನು ಅಂತಂದ್ರೆ ನಾನು ಕಲ್ತ್ರೆ ಮಾತ್ರನೇ ಇಲ್ಲಿ ನಾನು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ನಿಮಗೆ ಬೇರೆ ಕಡೆ ಎಲ್ಲ ಒಂದು ಪ್ರಾಡಕ್ಟ್ ಮಾಡಬೇಕು, ಇಲ್ಲ ಏನೋ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಏನೋ ಒಂದು ಅಲ್ಲಿ ಇರುತ್ತೆ ಸ್ನೇಹಿತರೆ. ಆದರೆ ನೀವಿಲ್ಲಿ ಕಲಿತ್ರೆ ಸಾಕು, ಪ್ರತಿಯೊಂದು ಇಲ್ಲಿ ನೀವು ಟ್ರೈನಿಂಗ್ ತಗೊಂಡ್ರೆ ದುಡ್ಡು ಸಂಪಾದನೆ ಮಾಡಬಹುದು ಖಂಡಿತವಾಗ್ಲೂ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಪ್ರತಿ ದಿವಸ ಕಲಿತಾನೆ ಇವತ್ತು ನಾವಿಲ್ಲಿ ಹಣವನ್ನ ಸಂಪಾದನೆ ಮಾಡ್ತಾ ಇರೋದು. ಅದರ ಜೊತೆಲಿ ನೀವು ಫೀಲ್ಡ್ಗೆ ಹೋದಾಗ ಸುಮಾರು ಜನ ಒಂದು ಕ್ವಶನ್ ಮಾಡ್ತಾರೆ. ನಾವೊಂದು 100 ಜನನೋ 1,000 ಜನನೋ ಆಗ್ತೀವಿ, 2,100 ರೂಪಾಯಿ ದಾನವಾಗಿ ಕೊಟ್ಟು ಇಲ್ಲಿ ಸದಸ್ಯತ್ವ ತಗೊಂಡ್ಮೇಲೆ ನಿಮ್ಮ ಸಂಸ್ಥೆ ಬಾಕ್ಲಾಕ್ಬಿಟ್ರೆ, ನಿಮ್ಮ ಸಂಸ್ಥೆ ಮುಚ್ಚೋಗ್ಬಿಟ್ರೆ ಅನ್ನೋದು ಎಷ್ಟೋ ಜನದ ಒಂದು ಕ್ವಶನ್ಸ್ ಇರುತ್ತೆ. ಅವ್ರಿಗೆ ಈ ಒಂದು ಸಬ್ಜೆಕ್ಟ್ನ ನೀವು ಕ್ಲಿಯರ್ ಆಗಿ ತಿಳಿಸ್ಕೊಟ್ರೆ ಸಾಕು. ಏನು ಇಲ್ಲಿ ನಾನು ಕೊಡುವಂಥ ದಾನದ ದುಡ್ಡಿಗೂ ಒಂದೊಂದು ರೂಪಾಯಿ ನಮ್ಮ ಸಂಸ್ಥೆ ಲೆಕ್ಕ ಕೊಟ್ಟಿದೆ. 2,100 ರೂಪಾಯಿಗೆ ಎಷ್ಟಕ್ಕೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಇಲ್ಲಿ ತೆಗಿತಾರೆ, ಡಿವೈಡ್ ಮಾಡ್ತಾರೆ ಅನ್ನೋ ಪ್ರತಿಯೊಂದು ರೂಪಾಯಿ ಕೂಡ ಇಲ್ಲಿ ಲೆಕ್ಕ ಇದೆ. ಮ್ಯಾಚಿಂಗ್ ಇನ್ಕಮ್ಗೆ ಅಂತೇಳಿ 600 ರೂಪಾಯಿ ತೆಗೆಯುವಂಥದ್ದು, ಲೆವೆಲ್ ಇನ್ಕಮ್ ಅಂತೇಳಿ 559 ರೂಪಾಯಿ ತೆಗೆಯುವಂಥದ್ದು, ಲೋನ್ ಸಬ್ಸಿಡಿ ಅಂತೇಳಿ 450 ರೂಪಾಯಿ, ನಾನ್ ವರ್ಕಿಂಗ್ ಅಲೋನ್ಸ್ ಅಂತೇಳಿ 100 ರೂಪೀಸ್ ತೆಗೆಯುವಂಥದ್ದು, ಸ್ಟೇಟ್ ಕೋಆರ್ಡಿನೇಟರ್ಗೆ 84 ರೂಪಾಯಿ, ಡಿಸ್ಟಿಕ್ ಕೋಆರ್ಡಿನೇಟರ್ಗೆ 84 ರೂಪಾಯಿ, ಝೋನಲ್ ಕೋಆರ್ಡಿನೇಟರ್ಗೆ 21 ರೂಪಾಯಿ, ಗ್ರಾಮ ಪಂಚಾಯತಿ ಕೋಆರ್ಡಿನೇಟರ್ಗೆ 25 ರೂಪಾಯಿ, ಬ್ಲಾಕ್ ಕೋಆರ್ಡಿನೇಟರ್ಗೆ 15 ರೂಪಾಯಿ, ತಾಲೂಕ್ ಕೋಆರ್ಡಿನೇಟರ್ಗೆ 10 ರೂಪಾಯಿ ಸ್ನೇಹಿತರೆ. ಪೇಮೆಂಟ್ ಗೆಟ್ವೇ ಚಾರ್ಜಸ್, ನಾವಿಲ್ಲೇನು ಆನ್ಲೈನ್ ಪೇಮೆಂಟ್ಸ್ ಮಾಡ್ತೀವೋ ಆ ಒಂದು ಗೆಟ್ವೇ ಚಾರ್ಜಸ್ ಅಂತೇಳಿ 63 ರೂಪಾಯಿ ತೆಗಿತಾರೆ. ಈವೆಂಟ್ಸು ಪ್ರಮೋಷನ್ಸ್ ಅಂತೇಳಿ 50 ರೂಪಾಯಿ, ಕೇವಲ 18 ರೂಪಾಯಿ ಮಾತ್ರನೇ ನಮ್ಮ ಒಂದು ಜೀವನ್ದಾನ್ ಗ್ರೂಪ್ ವೆಬ್ಸೈಟ್ ನಿರ್ವಹಣೆಗೆ ಮಾತ್ರನೇ ಹೋಗುವಂಥದ್ದು ಸ್ನೇಹಿತರೆ. ಟೋಟಲಿ ನಾವು ಕಟ್ಟುವಂಥ 2,100 ರೂಪಾಯಿಗೂ ನಮ್ಮ ಸಂಸ್ಥೆ ಪ್ರತಿಯೊಂದು ರೂಪಾಯಿಗೂ ಇಲ್ಲಿ ನಾವು ಲೆಕ್ಕ ಕೊಟ್ಟಿದೆ ನೋಡಿ. ಇಲ್ಲಿ ಒಂದೊಂದು ರೂಪಾಯಿಗೂ ನಮ್ಮ ಸಂಸ್ಥೆ ಲೆಕ್ಕ ಕೊಟ್ಟಿದೆ ಅಂತಂದ್ರೆ ನಮ್ಮ ಸಂಸ್ಥೆ ಎಷ್ಟು ಪಾರದರ್ಶಕತೆಯಿಂದ ಇದೆ, ಎಷ್ಟು ಲೀಗಲ್ ಆಗಿದೆ ಅನ್ನೋದು ಇಲ್ಲಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇಲ್ಲಿ ಯಾಕೆ ನಾನು ನಮ್ಮ ಸಂಸ್ಥೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಈ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಈಗ ಆಗ್ಲೇ ನಾವು ಒಂದು ವಿಡಿಯೋ ನೋಡಿದ್ವಿ, ಅವಕಾಶ ಅನ್ನೋದು ಎಲ್ರಿಗೂ ಪದೇ ಪದೇ ಸಿಗೋದಿಲ್ಲ. ಬಂದಿರುವಂತ ಅವಕಾಶವನ್ನ ನಾವು ಇದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಒಂದು ನ್ಯಾಯಬದ್ಧವಾಗಿ ಇಲ್ಲಿ ನಾವು ಸಂಪಾದನೆ ಮಾಡಬಹುದು ಸ್ನೇಹಿತರೆ. ದುಡ್ಡು ಸಂಪಾದನೆ ಎಲ್ಲರೂ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡಕ್ಕೆ ಎಷ್ಟೋ ದಾರಿಗಳಿದೆ. ಆದ್ರೆ ಒಬ್ಬರಿಗೆ ಸಹಾಯ ಮಾಡ್ತಾ ಒಂದು ಲೀಗಲ್ ಆಗಿ ಒಂದು ಒಳ್ಳೆ ವೇಲಿ ನಾವಿಲ್ಲಿ ನಮಗೆ ಬೇಕಾಗಿರುವಷ್ಟು ಹಣವನ್ನು ನಾವಿಲ್ಲಿ ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ UMCA ಫೌಂಡೇಶನ್ ಮತ್ತು ಜೀವನ್ದಾನ್ ಗ್ರೂಪ್ ಅನ್ನೋದು ನಂಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇಂಥ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ನನ್ನ ಹೆಮ್ಮೆ ಅಂತಾನೆ ಹೇಳ್ಬೋದು. ಈ ಒಂದು ಸಂಸ್ಥೆ ಬಗ್ಗೆ ನನಗೆ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಟಾಪ್ ಲೀಡರ್ಸ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೆಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜೈ ಜೀವನ್ದಾನ್, ಜೈ ಭಾರತ್, ಜೈ ಹಿಂದ್. ಓವರ್ ಟು ಮೇಡಮ್.